ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ಮಹಾಲಕ್ಷ್ಮಿ. ಇವತ್ತಿನ ವ್ಲಾಗ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಗೆಟ್ ರೆಡಿ ವಿತ್ ಮೀ. ಹಾಗೇನೆ ಒಂದು ಬರ್ಡೇ ಫಂಕ್ಷನ್ ಇದೆ ನಮ್ಮ ಫ್ಯಾಮಿಲಿಯಲ್ಲಿ. ಹಾಗಾಗಿ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಕ್ವಿಕ್ ಆಗಿ ಈ ವಿಡಿಯೋ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಆಗೋದು ಒಂದು ವಿಡಿಯೋನ ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ ಇದರಲ್ಲಿ. ನೋಡಿ, ನನ್ನ ಇವತ್ತಿನ ಔಟ್ಫಿಟ್ ಈ ರೀತಿ ಇದೆ. ಹೇರ್ ಡ್ರೈಯರ್ ಇಂದ ಕ್ಲೀನ್ ಆಗಿ ಹೇರ್ ಡ್ರೈ ಮಾಡ್ಕೊಬೇಕು. ಮಾಡಿದ್ಮೇಲೆ ನಾನು ಹೇರ್ ಸ್ಟ್ರೈಟ್ನಿಂಗ್ ಗೆ ಏನ ಯೂಸ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಕ್ಲೀನ್ ಆಗಿ, ಯಾಕಂದ್ರೆ ಒಂಚೂರು ನೀರು ಇರಬಾರ್ದು. ಹೇರ್ ಡ್ರೈ ಎಲ್ಲ ಆಯ್ತು. ಹೇರ್ ಡ್ರೈ ಆದ್ಮೇಲೆ ಲಾಸ್ಟ್ ಗೆ ನಾನು ಈ ಒಂದು ನೋವಾ ಬ್ರ್ಯಾಂಡ್ ಹೇರ್ ಸ್ಟ್ರೈಟ್ನರ್, ಯಾಕಂತಂದ್ರೆ ಹೇರ್ ಸ್ಟ್ರೈಟ್ನರ್ ಅಲ್ಲಿ ಬೇರೆ ಬೇರೆ ರೀತಿ ಬರುತ್ತೆ. ನಾನು ಇದನ್ನ ತಗೊಂಡಿದ್ದೆ, ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಐ ಥಿಂಕ್ ಇದು 1700 ಸಮಥಿಂಗ್ ಇದೆ. ಇದನ್ನ ನೀಟಾಗಿ ಅದು ಕಂಪ್ಲೀಟ್ ಆಗಿ ಹೇರ್ ವಾಶ್ ಎಲ್ಲ ಆದ್ಮೇಲೆ ಸ್ವಲ್ಪನೂ ನೀರು ಇರಬಾರ್ದು. ಅದಾದ್ಮೇಲೆ ಇದನ್ನ ನಮ್ಗೆ ಎಷ್ಟು ಟೆಂಪ್ರೇಚರ್ಗೆ ಸೆಟ್ ಮಾಡ್ಕೊಬೇಕು, ಮಿನಿಮಮ್ ಟೆಂಪ್ರೇಚರ್ ಇರುತ್ತೆ. 190ಗೆ. ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಇದನ್ನ ಟೆಂಪ್ರೇಚರ್ನ ಸೆಟ್ ಮಾಡ್ಕೊಂಡು ಆಮೇಲೆ ಕುಮ್ ಮಾಡ್ಕೊಂಡ್ರೆ ಆಯ್ತು. ಕಂಪ್ಲೀಟ್ ಆಗಿ ನೀವು ಬೇರೆ ಸ್ಟ್ರೈಟ್ನರ್ ಅಲ್ಲಾದ್ರೆ ಏನಾಗುತ್ತೆ ಅಂತಂದ್ರೆ ಇನ್ನೊಬ್ರು ಬೇಕಾಗುತ್ತೆ ಇದನ್ನ ಸ್ಟ್ರೈಟ್ ಮಾಡ್ಲಿಕ್ಕೆ. ಇದ್ರಲ್ಲಿ ಯಾವುದೇ ರೀತಿ ಆತರ ಏನಿಲ್ಲ. ನೋಡಿ, ಸುಮ್ನೆ ನಾರ್ಮಲ್ ಹಿಂಗೆ ಬ್ರಷ್ ತರನೇ ಇದನ್ನ ಯೂಸ್ ಮಾಡಿದ್ರೆ ಆಯ್ತು. ಈ ಒಂದು ಬ್ರ್ಯಾಂಡ್ ನಾನು ಯೂಸ್ ಮಾಡ್ತಾ ಇರೋದು ನೋವಾ. ಇದನ್ನ ಲಾಸ್ಟ್ ಅಲ್ಲಿ ಮಾಡ್ತೀನಿ. ಅಲ್ಲಿವರೆಗೂ ಹೇರ್ ಇದಾಗ್ಲಿ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಇವಾಗ ಫೇಸ್ಗೆ ಮಾಯಶ್ಚರೈಸರ್ನ ಹಾಕೊಳ್ತೀನಿ. ನಾನು ಯೂಸ್ ಮಾಡುವಂತ ಮಾಯಶ್ಚರೈಸರ್ ಇದು. ಸ್ವಲ್ಪ ಮಾಯಶ್ಚರೈಸರ್ ಹಾಕೊಂಡು, ಇಷ್ಟು ಮಾಯಶ್ಚರೈಸರ್ನ ನಾನು ತಗೊಳ್ತಾ ಇದ್ದೀನಿ. ಕ್ಲೀನ್ ಆಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಬಿಫೋರ್ ಮೇಕಪ್ ಮಾಯಶ್ಚರೈಸರ್ನ ಹಾಕೊಬೇಕು. ಅವಾಗ ಕ್ಲೀನ್ ಆಗಿ ನೀಟಾಗಿ ಮೇಕಪ್ ಕುತ್ಕೊಳ್ಳುತ್ತೆ. ಓಕೆ, ಮೈಕ್ ಆನ್ ಮಾಡಿದ್ದೀನಿ. ಓಕೆ, ಈಗ ತೋರಿಸ್ತಾ ಇದ್ದೀನಿ. ನಮ್ ರಾಜ ಕೂಡ ನಗ್ತಾವನಿಲ್ಲೇ ಕುತ್ಕೊಂಡು. ಸಾರಿ, ಇದನ್ನ ತೋರ್ಸೋದು ಮಾಡ್ಬಿಟ್ಟೆ. ನಾನು BB+ ಕ್ರೀಮ್ ನ ಯೂಸ್ ಮಾಡ್ತೀನಿ. ಆಲ್ರೆಡಿ ಇದ್ರಲ್ಲಿ ಸ್ವಲ್ಪ ಖಾಲಿ ಆಗಕ್ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಹೊಸದೊಂದು ತಗೋಬೇಕು. ಮಾಯಶ್ಚರೈಸರ್ನ ಅಪ್ಲೈ ಮಾಡಿದೆ. ಅವಾಗ ನಾನೊಂದು ಸ್ವಲ್ಪ BB ಕ್ರೀಮ್ನ ಹಾಕೊಂಡಿದ್ದೀನಿ. ಇಷ್ಟೇ, ಚೂರು ಲೈಟಾಗಿ. ಇಷ್ಟನ್ನ ಹಚ್ಕೊಂಡು ನೀಟಾಗಿ, ನಿಮ್ಮ ಮನೇಲಿ ಬ್ಲೆಂಡರ್ ಇದ್ರೆ ಬ್ಲೆಂಡರ್ ಅಲ್ಲಿ ಹಚ್ಕೊಳ್ಳಿ. ಇಲ್ಲ ಅಂತಂದ್ರೆ ಕೈಲೇನೆ ಹೀಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನೇನು ಜಾಸ್ತಿ ಮೇಕಪ್ ಏನು ಹಾಕೊಳ್ಳಲ್ಲ. ಇಷ್ಟೇ, ಮಾಯಶ್ಚರೈಸರು, ಒಂದು BB+ ಫೌಂಡೇಶನ್ ಕ್ರೀಮು, ಹಾಗೇನೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಗೈಸ್. ಒಂದು ಸ್ವಲ್ಪ ಡೋರ್ನ ಕ್ಲೋಸ್ ಮಾಡ್ಬಿಡ್ತೀವಿ. ಡೋರ್ನ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಚೋಟು ಹೊರಗಡೆಯಿಂದಾನೆ ಡಬ್ 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 ಅಂತ ಬಾರ್ಸಕ್ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಫಿಟ್ಮಿ ಮೆಬ್ಲಿನ್ದು ಪೌಡ್ರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪನೇ ಹಚ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಮೇಕಪ್ ಅಂತ ಹೇಳ್ಬೋದು. ಇಷ್ಟೇ. ಏನಾಗಿರೋದೆಲ್ಲ ಮುಗಿತು. ನೆಕ್ಸ್ಟ್ ನಾನು ಏನು ಅಪ್ಲೈ ಮಾಡ್ಕೊತೀನಿ ಅಂತಂದ್ರೆ ಲಿಪ್ಗೆ ಫಸ್ಟ್ ವ್ಯಾಸ್ಲಿನ್ ಲಿಪ್ ಕೇರ್. ಇದು ಫಸ್ಟ್ ಮಾಯಶ್ಚರೈಸರ್, ಇದನ್ನು ಕೂಡ ಹಚ್ಕೊಂಡ್ಬಿಡೋಣ. ಓಕೆ, ನಿಮ್ಮ ಫೋನಲ್ಲಿ ಒಂದು ಸಾಂಗ್ ಹಾಕ್ಲಾ ಅದ್ರ ಜೊತೆಗೆ. ಇದು ಸ್ವಲ್ಪ ಮಾಯಶ್ಚರೈಸ್ ಆಗ್ತಾ ಇರಲಿ. ಅಲ್ಲಿವರೆಗೂ ಏನು ಮಾಡೋಣ ಅಂತಂದ್ರೆ ಐ ಶಾಡೋ ಕೂಡ ಹಾಕೊಂಡ್ಬಿಡೋಣ. ಓಕೆ, ಲೈಟಾಗಿ ಇಷ್ಟೇ.
ಸೊ ಗೈಸ್ ಇಷ್ಟನ್ನ ಹೆಣ್ಮಕ್ಳಿಗೆ ಇದು ಹೆಣ್ಮಕ್ಳೇ ನೋಡ್ಕೊಂಡು ಹಚ್ಕೊಳ್ಳಿ, ಜಾಸ್ತಿ ಹಚ್ಕೊಂಬಿಡಿ, ಜಾಸ್ತಿ ಓವರ್ ಮೇಕಪ್ ಆಗೋಗ್ಬಿಡುತ್ತೆ. ಸೊ ನೋಡ್ಕೊಂಡು ಇಷ್ಟನ್ನ ಓಕೆ. ಸೊ ಹೈಲೈಟರ್ ಲಾಸ್ಟಲ್ಲಿ ಹೈಲೈಟರ್ ಅಪ್ಲೈ ಮಾಡೋಣ. ಓಕೆ. ಸೊ ಇವಾಗ ನೆಕ್ಸ್ಟ್ ಶುಗರ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕೂಡ ಟ್ರೈ ಮಾಡೋಣ. ಓಕೆ. ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಗಾಯ್ಸ್, ನಮ್ಮ ಮಮ್ಮಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಸಾಕು ತಗೋಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾಯಿತು. ಸೊ ಸ್ವಲ್ಪ ಐಬ್ರೋ ಪೆನ್ಸಿಲಿಂದ ಐಬ್ರೋನ ಫಿಲ್ ಮಾಡ್ಕೊಳ್ಳೋಣ. ಬಿದ್ದೋಯ್ತು. ಇದಾದ್ಮೇಲೆ ನೆಕ್ಸ್ಟ್ ಹಣೆಗೆ ಏನಾದರೂ ನೀಟಾಗಿ ಬಿಂದಿ ಇಟ್ಕೊಂಡ್ಬಿಡೋಣ, ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಸೊ ಗಾಯ್ಸ್ ಸೊ ಇಷ್ಟೇ ನನ್ನ ಒಂದು ಡೈಲಿ ಮೇಕಪ್ ಇಷ್ಟೇ. ಸೊ ಇಯರಿಂಗ್ ನಾನೇನು ಚೇಂಜ್ ಮಾಡ್ತಿಲ್ಲ. ಫಸ್ಟ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಇದರಲ್ಲಿದೆ ಇಷ್ಟು ಇಯರಿಂಗ್ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ನೋಡಿ ತೊಗೊಂಡು ಹಾಕೊಳ್ತೀನಿ. ಸೊ ಇವಾಗ ನಾನು ಹೇಳಿದ ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಾನೇನು ಜಾಸ್ತಿ ಮೇಕಪ್ ಏನು ಅಂದ್ಕೊಂಡಿಲ್ಲ, ಇಷ್ಟೇ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಇವಾಗ ಲಾಸ್ಟ್ ಅಲ್ಲಿ ಇಯರಿಂಗ್ ಒಂದು ಚೇಂಜ್ ಮಾಡ್ಕೊಂತೀನಿ. ಇಯರಿಂಗ್ ಚೇಂಜ್ ಮಾಡ್ಕೊಬೇಕು. ಹೇರ್ನ ಆಲ್ರೆಡಿ ಸ್ಟ್ರೈಟ್ ಹೇರ್ ಇರೋರ್ಗೇನು ಅವಶ್ಯಕತೆ ಇಲ್ಲ, ಬಟ್ ನಾನು ಆಲ್ಮೋಸ್ಟ್ ಎಲ್ಲವೂ ತಗೊಂಡು ಇಟ್ಕೊಂಡು ಬಿಡ್ತೀನಿ. ನೀವು ಫಸ್ಟು ಸ್ವಲ್ಪ ಸೌಂಡ್ ಕಮ್ಮಿ ಇಡ್ತೀವಿ, ತುಂಬ ಜಾಸ್ತಿ ಆಗುತ್ತೆ. ಸೊ ಓಕೆ. ಸೊ ಫಸ್ಟ್ ಏನು ಮಾಡಬೇಕು, ಹೇರ್ ವಾಶ್ ಆದಮೇಲೆ ಫಸ್ಟ್ ಒಂದು ಕ್ಲೀನಾಗಿ ನೀಟಾಗಿ ಹೇರ್ ಡ್ರೈ ಮಾಡ್ಕೊಳ್ಳಿ. ಹೇರ್ ಡ್ರೈ ಆದಮೇಲೆ ಫಸ್ಟ್ ಈ ರೀತಿ ಕ್ಲೀನಾಗಿ ಕುಮ್ ಮಾಡ್ಕೊಬೇಕು, ಸಿಕ್ಕಿರಬಾರ್ದು. ನೀವು ಈ ಥರ ಬ್ರಷ್ನ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಈ ರೀತಿ ನಾರ್ಮಲ್ ಕುಮ್ಗಿನ ಈ ರೀತಿ ಒಂದು ಬ್ರಷಲ್ಲಿ ನೀಟಾಗಿ ಕುಮ್ ಮಾಡ್ಕೊಂಡ್ರೆ ಕೂದಲು ಕೂಡ ಡ್ಯಾಮೇಜ್ ಆಗಲ್ಲ. ಸೊ ಆಲ್ರೆಡಿ 7:30ಗೆ ಬರಕ್ಕೆ ಹೇಳಿದ್ದಾರೆ. ನಾನು ನೋಡ್ರಿ ಇನ್ನೂ ಇಲ್ಲೇ ಇದ್ದೀನಿ. ಸೊ ಅದೇ ಕ್ವಿಕ್ ಆಗಿ ಇದೊಂದು ವಿಡಿಯೋ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದಷ್ಟೇ. ನಾನು ನಾರ್ಮಲ್ ಆಗಿ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಜಾಸ್ತಿ ನಾನೇನು ಹಾಕೋದೇ ಇಲ್ಲ, ಇಷ್ಟೇನೆ. ಮಾಯ್ಶ್ಚರೈಸರು, ಒಂದು ಫೇಸ್ ಕ್ರೀಮು, ಅದಾದ್ಮೇಲೆ ಒಂದು ಪೌಡರು, ಅದಾದ್ಮೇಲೆ ಐಲೈನರು. ಹಾಕಿದ್ರೆ ಕಾಜಲ್ ಹಾಕ್ತೀನಿ, ಇಲ್ಲಾಂದ್ರೆ ಅದು ಹಾಕಲ್ಲ. ಆಮೇಲೆ ಒಂದು
ಸ್ಟಿಕ್ಕರ್ ಹಾಕ್ತೀನಿ, ಆಮೇಲೆ ಲಿಪ್ಸ್ಟಿಕ್ ಅಷ್ಟೇ. ಸೊ ಇವಾಗ ಫೈನಲ್ ಆಗಿ ಸೊ ಇಲ್ಲಿ ಇದರಲ್ಲೇ ತೆಗೆದ್ಬಿಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು. ಇದು ನೋವಾ ಬ್ರ್ಯಾಂಡ್ ನಾನು ತಗೊಂಡಿರೋದು. ಸೊ ಇದು ಹೇರ್ ಸ್ಟ್ರೈಟ್ನರ್ಗೆ ಅಂತ ಹೇರ್ ಸ್ಟ್ರೈಟ್ನರ್ಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಅದ್ರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಟೆಂಪ್ರೇಚರ್ ಸೆಟ್ ಮಾಡೋದನ್ನ ಕೊಟ್ಟಿದ್ದಾರೆ. ಆಫ್ ಆನ್ ಮಾಡೋದು, ಹಾಗೆ ಟೆಂಪ್ರೇಚರ್ ಪ್ಲಸ್ ಇದೆ. ಇದು ಟೆಂಪ್ರೇಚರ್ ಕಡಿಮೆ ಇರಬೇಕು ಅಂದ್ರೆ ಮೈನಸಲ್ಲಿ ಇಟ್ಕೋಬಹುದು. ಹಾಗೇನೆ ಇದರಲ್ಲಿ ಇನ್ನೊಂದೇನು ಅಂತಂದ್ರೆ ಆ ಟೆಂಪ್ರೇಚರ್ ಇಲ್ಲಿ ನಿಮಗೆ ಟೆಂಪ್ರೇಚರ್ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನು ಅಲ್ಲಿ ನಿಂತ್ಕೊಂಡು ನಾನು ಮಾಡ್ಕೊಬೇಕು, ಸೊ ಗೊತ್ತಾಗಲ್ಲ, ಆದರೂ ಟ್ರೈ ಮಾಡ್ತೀನಿ. ಸೊ ನೋಡಿ ಇವಾಗ ಆಫಲ್ಲಿ ಇದೆ, ಆನ್ ಮಾಡ್ಕೊತಾ ಇದ್ದೀನಿ. 190 ಡಿಗ್ರಿಲಿ ಇದೆ ಇದು. ಇವಾಗ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. 230 ಹೈಯೆಸ್ಟ್ ಇದೆ ಇದರಲ್ಲಿ. 230 ಹೈಯೆಸ್ಟ್. ಸೊ ಟೆಂಪ್ರೇಚರ್ನ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತದೆ. ಸಾಂಗ್ ಆಫ್ ಮಾಡ್ಬಿಡ್ತೀನಿ, ಯಾಕಂದ್ರೆ ನನ್ನ ಧ್ವನಿ ಕೇಳಿಸಲ್ಲ. ಸೊ ಇವಾಗ ನಿಮಗೆ ಯಾವ ತರ ಬೇಕೋ ಆ ತರ ಹೇರ್ನ ಸ್ಟೈಲ್ ಮಾಡ್ಕೊಳ್ಳಿ. ನಿಂದ ಯಾಕೋ ನಾನು ನನ್ನಲ್ಲಿಲ್ಲ, ಪ್ರೀತಿ ಅಂತ ತಿಳಿದ ಮೇಲೆ ಗೊತ್ತೇ ಇಲ್ಲ ನೋಡಿ. ಸೊ ಸ್ಟ್ರೈಟ್ ಮಾಡ್ಕೊಂಡೆ ಅಂತ ಹೇಳಿದ್ನಲ್ಲ, ನೋಡ ನಿಮ್ಗೆ ತೋರಿಸ್ತೀನಿ ಹಿಂಗೆ ಬರ್ಸ್ಕೊತೀರಿ. ಸೊ ಕಂಪ್ಲೀಟ್ ನನ್ನ ಒಂದು ಇದಕ್ಕೆ ಫಿನಿಶಿಂಗ್ ಆಗಲಿಲ್ಲ. ಈ ಒಂದು ಇಯರಿಂಗ್ನ ಹಾಕೊಳ್ತಾ ಇದ್ದೀನಿ ಈ ಡ್ರೆಸ್ಗೆ. ಆಲ್ಮೋಸ್ಟ್ ನಾನು ಇಷ್ಟು ಇದು ತುಂಬಾನೇ ವೇಟ್ ಇರೋದ್ರಿಂದ ನಾನು ಹಾಕಲ್ಲ ಜಾಸ್ತಿ ಈ ತರದ ಇಯರಿಂಗ್ ಎಲ್ಲ ಹಾಕಲ್ಲ. ಬಟ್ ಈ ಡ್ರೆಸ್ಸಿಗೆ ಅಯ್ಯೋ ಇತ್ತಪ್ಪ. ಓಕೆ, ಸೊ ನನ್ನ ಫೈನಲ್ ಔಟ್ಲುಕ್ ಈ ರೀತಿ ಇದೆ. ಸೊ ಹೇಗೆ ಕಾಣ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಇನ್ನು ನೆಕ್ಸ್ಟ್ ಏನ್ ಪರ್ಫ್ಯೂಮ್. ಸೊ ಈ ಒಂದು ಪರ್ಫ್ಯೂಮ್ನ ಹಾಕೊಳ್ತಾ ಇದ್ದೀನಿ. ಗಮ್ಮತ್ತಾ ಇದೆ. ಒಂದು ಕೈಗೆ ಇದೊಂದು ಗೋಲ್ಡ್ ಬ್ರಾಸ್ಲೆಟ್ ಹಾಕಿದ್ದೀನಿ, ಒಂದು ರಿಂಗ್ನ ಹಾಕೊಂಡಿದ್ದೀನಿ. ಓಕೆ, ಸೊ ಇದು ನನ್ನ ಫೈನಲ್ ಔಟ್ಲುಕ್ ಈ ರೀತಿ ಇದೆ. ಸೊ ಇವಾಗ ಕ್ವಿಕ್ ಆಗಿ ಒಂದು ವಾಕ್ನ ಮಾಡ್ಕೊಂಡ್ ಬರ್ತೀನಿ. ಓಕೆ, ನೆಕ್ಸ್ಟ್ ಇದಕ್ಕೇನು ವಾಚನ್ನು ಹಾಕೊಳ್ತಾ ಇಲ್ಲ, ಯಾಕಂತಂದರೆ ವಾಚ್ ಅಲ್ಲಿ ಹೋಗಿ ತರಬೇಕು ಒಂದು. ಆಮೇಲೆ ಈ ಡ್ರೆಸ್ಗೆ ಇದು ಫುಲ್ ಕವರ್ ಆಗೋಗ್ಬಿಡುತ್ತೆ. ಈ ಡ್ರೆಸ್ಸಿಗೆ ಫುಲ್ ಕವರ್ ಆಗೋದ್ರಿಂದ ನಾನು ಹಾಕೊಳ್ತಾ ಇಲ್ಲ ಅಷ್ಟೇ. ಸೊ ಗೈಸ್, ಈ ಡ್ರೆಸ್ ಹೇಗಿದೆ ನನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಡ್ರೆಸ್ನ ಕೂಡ ನಾನು ಯಾವುದರಲ್ಲಿ ತಗೊಂಡಿದ್ದು, ಮಿಂತ್ರಲ್ಲಿ ಆರ್ಡರ್ ಮಾಡಿದ್ದು, ಮಿಂತ್ರಲ್ಲಿ ತಗೊಂಡಿದ್ದೆ. ಇದು ಜಸ್ಟ್ 999 ಅನ್ಕೊತೀನಿ. 999 ಇದು. ಈ ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ, ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅಂತ ತಗೊಂಡೆ. ಸೊ ಇವಾಗ ಬರ್ಡೇಗೆ ಹೋಗಬೇಕು. ಬರ್ಡೇಗೆ ಹೋದ್ಮೇಲೆ ಅದು ಡ್ಯಾಡಿಯವರ ಫ್ರೆಂಡ್
ಡ್ಯಾಡಿ ಫ್ರೆಂಡ್ ಇದಾರಲ್ಲ ಅವ್ರ ಮಗನ ಮಗ, ಹಾಗಾದ್ರೆ ನಾನು ಅವ್ರನ್ನ ಅಣ್ಣ ಅಂತ ಕರಿತೀನಿ. ಸೊ ಅವ್ರ ಬರ್ಡೇ ಇದೆ. ಸೊ ಇವಾಗ ಅಲ್ಲೋದ್ಮೇಲೆ ಎಲ್ಲ ಸಿಗ್ತಾರೆ. ಸೊ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕೂಡ ಕ್ಯಾಪ್ಚರ್ ಮಾಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಅಲ್ಲಿಗೆ ಸಿಗ್ತೀನಿ. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ. ಸೊ ಸಕ್ಕತ್ತಾಗಿತ್ತು ಬರ್ಡೇ, ಮಾತ್ರ ಚೆನ್ನಾಗಿತ್ತು. ಎಲ್ಲರನ್ನೂ ಮೀಟ್ ಆಗಿದೆ, ತುಂಬಾ ದಿನ ಆದ್ಮೇಲೆ ಎಲ್ಲರನ್ನೂ ಮೀಟ್ ಮಾಡಿದೆ. ಸೊ ಡ್ಯಾಡಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಮತ್ತೆ ಒಂಥರ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಕೇಕ್ ತಿನ್ಕೊಂಡು ಹಾಗೆಯೇ ರಿಟರ್ನ್ ಗಿಫ್ಟ್ ಕೂಡ ಅವರು ಕೊಟ್ಟರು. ನಾನು ಅವನಿಗೆ ಒಂದು ಡ್ರೆಸ್ನ ತಗೊಂಡಿದ್ದೆ, ಅದು ಒಂದು ಕ್ಯೂಟಾಗಿ ಕಾಣ್ತಿತ್ತು. ಅದೊಂದು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಹೋಗಿ. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದ ಅಂದರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ರಿಟರ್ನ್ ಗಿಫ್ಟ್ ನಮ್ಗೆ ಏನು ಕೊಟ್ಟರು ಅನ್ನೋದನ್ನ ತೋರಿಸ್ತೀನಿ ರೀ. ಆಲ್ರೆಡಿ ನಾನು ಓಪನ್ ಮಾಡೋದನ್ನ ತೋರಿಸ್ತೀನಿ. ಇದು ರಿಟರ್ನ್ ಗಿಫ್ಟ್ ಅವ್ರು ನಮಗೆ ಕೊಟ್ಟಿದ್ದು. ಸೊ ಇದು ಅವರು ಕೊಟ್ಟರು ಅಂತ ರಿಟರ್ನ್ ಗಿಫ್ಟ್. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ನನಗೂ ಸಕ್ಕತ್ ಇಷ್ಟ ಆಯಿತು ಇದು. ಸೊ ಗೈಸ್, ಸೊ ಹೋಗಿ ಚೆನ್ನಾಗಿ ಊಟ ಮಾಡಿಕೊಂಡು, ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಪಾಕಶಾಲದಲ್ಲಿ ಅವರು ಬರ್ಡೇ ಪಾರ್ಟಿನ ಅರೇಂಜ್ ಮಾಡಿದ್ರು. ಸೊ ಹಾಗಾಗಿ ಬರ್ಡೇ ಪಾರ್ಟಿನೆಲ್ಲ ಮುಗಿಸ್ಕೊಂಡು, ಸೊ ಇವಾಗ ಟೈಮ್ ಆಲ್ರೆಡಿ 10 o'clock ಆಗಿದೆ. ಸೊ ನಾನು ಹೋಗಿದ್ದೆ ಲೇಟು. ಸೊ ಹೋಗಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗಿದೆ. ಈ ಡ್ರೆಸ್ ನಿಮಗೆ ಇಷ್ಟ ಆಗಿದ್ರೆ, ಹಾಗೆ ನನ್ನ ಈ ಒಂದು ಸಿಂಪಲ್ ಮೇಕಪ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಬೇಗ ಬೇಗ ಹೋಗಿ ಕಮೆಂಟ್ ಮಾಡಿ. ಹಾಗೆಯೇ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.